ವಿದ್ಯಾರ್ಥಿ ಮಿತ್ರರಿಗೆಲ್ಲರಿಗೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಾನು ಡಾಕ್ಟರ್ ಸುರೇಶ್ ತಾಕತ್ರಾವ್. ಪ್ರಸ್ತುತ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿಯಲ್ಲಿ ರಾಜ್ಯಶಾಸ್ತ್ರ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ತರಗತಿಯಲ್ಲಿ ನಾವು BA ಪ್ರಥಮ ವರ್ಷದ ಪ್ರಥಮ ಸೆಮೆಸ್ಟರ್ನ ವಿದ್ಯಾರ್ಥಿಗಳು ತಿಳಿದುಕೊಳ್ಳಬೇಕಾದಂತಹ ಒಂದು ಅಧ್ಯಾಯವನ್ನು ನಾವು ಚರ್ಚೆ ಮಾಡಲಿದ್ದೇವೆ. ಪ್ರಸ್ತುತ ಈ ಅಧ್ಯಾಯ 1ರಲ್ಲಿ ಪೊಲಿಟಿಕಲ್ ಥಿಯರಿ ಅನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪೊಲಿಟಿಕಲ್ ಥಿಯರಿ ಮೀನಿಂಗ್, ನೇಚರ್, ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಈ ಸಂಗತಿಗಳನ್ನು ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಪೊಲಿಟಿಕಲ್ ಥಿಯರಿ, ಪೊಲಿಟಿಕಲ್ ಫಿಲಾಸಫಿ ಆ್ಯಂಡ್ ಪೊಲಿಟಿಕಲ್ ಐಡಿಯಾಲಜಿ ಅಂದರೆ ರಾಜಕೀಯ ಸಿದ್ಧಾಂತದ ಅರ್ಥವನ್ನು ತಿಳಿದುಕೊಳ್ಳಲಿದ್ದೇವೆ. ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು, ರಾಜಕೀಯ ಸಿದ್ಧಾಂತದ ವ್ಯಾಪ್ತಿಯನ್ನು ಮತ್ತು ಇದರ ಜೊತೆಗೇ ರಾಜಕೀಯ ಸಿದ್ಧಾಂತದ ಮಹತ್ವವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ಇದಾದ ಮೇಲೆ ರಾಜಕೀಯ ಸಿದ್ಧಾಂತ, ರಾಜಕೀಯ ತತ್ವಜ್ಞಾನ ಅಥವಾ ರಾಜಕೀಯ ತತ್ವಶಾಸ್ತ್ರ ಮತ್ತು ರಾಜಕೀಯ ಪಂಥ ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಅಧ್ಯಯನ ಮಾಡಲಿದ್ದೇವೆ. ಪ್ರಸ್ತುತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವಿಶೇಷವಾಗಿ ರಾಜಕೀಯ ಸಿದ್ಧಾಂತ ಅಂದರೆ ಏನು, ರಾಜಕೀಯ ಸಿದ್ಧಾಂತದ ಅರ್ಥ, ರಾಜಕೀಯ ಸಿದ್ಧಾಂತದ ಸ್ವರೂಪ ಮತ್ತು ರಾಜಕೀಯ ಸಿದ್ಧಾಂತದ ವ್ಯಾಪ್ತಿ ಮತ್ತು ರಾಜಕೀಯ ಸಿದ್ಧಾಂತದ ಮಹತ್ವ ಈ ಸಂಗತಿಗಳಿಗೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡಲಿದ್ದೇವೆ. ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ರಾಜಕೀಯ ಚಿಂತನೆಯ ಮೂಲಭೂತ ಒಂದು ಅಡಿಪಾಯ. ಇದು ರಾಜಕೀಯ ಸಿದ್ಧಾಂತವು ರಾಜಕೀಯ ಚಿಂತನೆಯ ಮೂಲಭೂತ ಅಡಿಪಾಯ. ಇದು ಸಮಾಜ ಮತ್ತು ಅಧಿಕಾರದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಅದರ ಜೊತೆಗೇ ಸಮಾಜ, ಸರ್ಕಾರ ಮತ್ತು ಅಧಿಕಾರದ ಬಗ್ಗೆ ವಿಶ್ಲೇಷಣೆ ಮಾಡುವುದರ ಜೊತೆಗೇ ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಿಶ್ಲೇಷಿಸಲು ಒಂದು ಬಲವಾದ ಚೌಕಟ್ಟನ್ನು ರಾಜಕೀಯ ಸಿದ್ಧಾಂತವು ನಮಗೆ ಒದಗಿಸುತ್ತೆ. ರಾಜಕೀಯ ಸಿದ್ಧಾಂತ ಅಥವಾ ಪೊಲಿಟಿಕಲ್ ಥಿಯರಿ ಅಂದರೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ವ್ಯವಸ್ಥೆಗಳ ಕುರಿತಾಗಿ ತಾತ್ವಿಕ ಮತ್ತು ವಿಶ್ಲೇಷಣಾತ್ಮಕ ಅಧ್ಯಯನ. ಇದು ಅಧಿಕಾರ, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯ, ಹಕ್ಕುಗಳು, ಸರ್ಕಾರದ ರೂಪಗಳು ಇತ್ಯಾದಿ ಕುರಿತು ಆದರ್ಶ ಮತ್ತು ಪ್ರಾಯೋಗಿಕ ವಿಚಾರಗಳನ್ನು ಒಳಗೊಂಡಿರುತ್ತೆ. ಪ್ರಾಚೀನ ಗ್ರೀಸ್ನಿಂದ ಇಂದಿನವರೆಗೂ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರದ ಮೂಲಭೂತ ಮತ್ತು ದೀರ್ಘಕಾಲಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ವ್ಯವಹರಿಸುತ್ತದೆ. ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ಪ್ಲೇಟೋ, ಅರಿಸ್ಟಾಟಲ್ ಅವರ ಕಾಲದಿಂದ ಕಾರ್ಲ್ ಮಾರ್ಕ್ಸ್, JS ಮಿಲ್, ಹೆರಾಲ್ಡ್ ಲಾಸ್ಕಿ ಅವರಂಥ ಆಧುನಿಕ ಸಿದ್ಧಾಂತಕಾರರವರೆಗೂ ಕೂಡ ಮುಂದುವರೆದಿದೆ. ಈ ರಾಜಕೀಯ ಸಿದ್ಧಾಂತವು ರಾಜಕೀಯ ವಿದ್ಯಮಾನ, ಪ್ರಕ್ರಿಯೆಗಳು, ಸಂಸ್ಥೆಗಳು, ವಾಸ್ತವಿಕ ರಾಜಕೀಯ ನಡವಳಿಕೆಯನ್ನು ತಾತ್ವಿಕ ಮತ್ತು ನೈತಿಕ ಮಾನದಂಡಕ್ಕೆ ಒಳಪಡಿಸುವ ಮೂಲಕ ಪ್ರತಿಬಿಂಬಿಸುತ್ತದೆ. ರಾಜ್ಯದ ಸ್ವರೂಪ, ರಾಜ್ಯದ ಉದ್ದೇಶದಂಥ ಪ್ರಶ್ನೆಗಳನ್ನು ಮತ್ತು ಯಾರೋ ಒಬ್ಬರು ಒಂದು ರಾಜ್ಯಕ್ಕೆ ಅಥವಾ ಒಂದು ಆಡಳಿತಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದರೆ ಯಾಕೆ ಅವರು ಒಂದು ರಾಜ್ಯಕ್ಕೆ ಅಥವಾ ಒಂದು ಆಡಳಿತ ವ್ಯವಸ್ಥೆಗೆ ಇತರ ರಾಜ್ಯಗಳಿಗಿಂತಲೂ ಹೆಚ್ಚಿನ ಆದ್ಯತೆಯನ್ನು ನೀಡಿದರು ಅನ್ನುವಂಥ ಪ್ರಶ್ನೆಗಳನ್ನು ಇದು ಅಧ್ಯಯನ ಮಾಡುತ್ತೆ. ಅದರ ಜೊತೆಗೇ ರಾಜಕೀಯ ಸಂಘಟನೆ ಗುರಿ ಏನು, ಅದರ ವಿಧಾನಗಳು ಮತ್ತು ಅದರ ಸಾಧನೆಗಳನ್ನು ಯಾವ ಮಾನದಂಡಗಳಿಂದ ನಿರ್ಣಯಿಸಬೇಕು, ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವೇನು ಎಂಬಂತಹ ಮೂಲಭೂತ ಪ್ರಶ್ನೆಗಳನ್ನು ರಾಜಕೀಯ ಸಿದ್ಧಾಂತವು ಪರಿಶೀಲಿಸುತ್ತೆ. ರಾಜಕೀಯ ಸಿದ್ಧಾಂತವು ಪ್ಲೇಟೋ ಅವರ ಕಾಲದಿಂದಲೂ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ನಿಷ್ಕರ್ಷೆಯಲ್ಲಿ ತೊಡಗಿಕೊಂಡಿದೆ. ಯಾಕಂದರೆ ಇವು ಮನುಷ್ಯನ ಇತಿಹಾಸಕ್ಕೆ ಮಾತ್ರ ಸೀಮಿತವಲ್ಲ, ಆದರೆ ಮನುಷ್ಯನ ಭವಿಷ್ಯಕ್ಕೆ ಸಂಬಂಧಿಸಿದಂಥ ಬಹು ಮುಖ್ಯವಾದಂಥ ಪ್ರಶ್ನೆಗಳಾಗಿವೆ. ರಾಜಕೀಯ ಸಿದ್ಧಾಂತವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಒದಗಿಸುವಂಥದ್ದು ಅನಿವಾರ್ಯವೇನಲ್ಲ, ಆದರೆ ಕನಿಷ್ಠ ಪಕ್ಷ ಪರಿಹಾರದ ಮಾರ್ಗಗಳನ್ನು ನಮಗೆ ಹೇಳಬಹುದು. ಯಾವುದು? ರಾಜಕೀಯ ಸಿದ್ಧಾಂತ. ಮತ್ತು ಬಹುತೇಕ ರಾಜಕೀಯ ಸಿದ್ಧಾಂತಗಳೇನಿದಾವಲ್ಲ ಅವು ಒಬ್ಬ ಸಿದ್ಧಾಂತಕಾರ ಅವುಗಳನ್ನು ಪ್ರತಿಪಾದನೆ ಮಾಡಿರ್ತಾನೆ. ರಾಜಕೀಯ ಸಿದ್ಧಾಂತ ಅಂತಹ ಸಿದ್ಧಾಂತಕಾರನು ಬದುಕಿದ್ದ ಸಂದರ್ಭದಲ್ಲಿ
ಅಸ್ತಿತ್ವದಲ್ಲಿದ್ದಂಥ ರಾಜಕೀಯ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗೆ ವಿಮರ್ಶೆಗಳಾಗಿ ರಾಜಕೀಯ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ. ಉದಾಹರಣೆಗೆ ಕಾರ್ಲ್ ಮಾರ್ಕ್ಸ್ ಬದುಕಿದ್ದಂಥ ಸಂದರ್ಭದಲ್ಲಿ ಜರ್ಮನಿಯಲ್ಲಿ ಆಗ್ತಿದ್ದಂಥ ಕಾರ್ಮಿಕರ ಶೋಷಣೆಗೆ ಪರಿಹಾರವಾಗಿ ಕಾರ್ಮಿಕರ ಸರ್ವಾಧಿಕಾರ ಬರಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಕಾರ್ಲ್ ಮಾರ್ಕ್ಸ್ ಅವರು ಪ್ರತಿಪಾದನೆಯನ್ನು ಮಾಡ್ತಾರೆ. ಈ ರಾಜಕೀಯ ಸಿದ್ಧಾಂತವನ್ನು ಸಾಮೂಹಿಕ ಜೀವನ, ಸಾಮೂಹಿಕ ಶಕ್ತಿಯ ಬಳಕೆ, ಸಾಮೂಹಿಕ ಸಂಪನ್ಮೂಲಗಳ ಪ್ರತಿಬಿಂಬವನ್ನು ಒದಗಿಸುವ ಚರ್ಚೆಯ ವಿಮರ್ಶಾತ್ಮಕ ಸಂಪ್ರದಾಯ ಅಂತೇಳಿ ನಾವು ಪರಿಗಣನೆ ಮಾಡಬಹುದು. ರಾಜಕೀಯ ಸಿದ್ಧಾಂತವು ಆ ರಾಜಕೀಯ ಸಿದ್ಧಾಂತದ ಮಹತ್ವವೇನಿದೆಯಲ್ಲ ಅದು ಕಾಲಕಾಲಕ್ಕೆ ಅನುಗುಣವಾಗಿ ಬದಲಾಗುತ್ತದೆ. ರಾಜ್ಯಶಾಸ್ತ್ರದಲ್ಲಿ ಈ ಸೈದ್ಧಾಂತಿಕ ವಿಶ್ಲೇಷಣೆಗೆ ಅಡಿಪಾಯವನ್ನು ಸೃಷ್ಟಿಸುವ ಹಲವು ವಿಭಿನ್ನ ಅಂಶಗಳಿವೆ. ಪ್ರಾಚೀನ ಗ್ರೀಕ್ನ ಕಾಲದಿಂದಲೂ ರಾಜಕೀಯ ಸಿದ್ಧಾಂತವು ರಾಜಕೀಯ ಜೀವನದ ಅಡಿಪಾಯಗಳನ್ನು ವಿಶ್ಲೇಷಿಸುವ, ವ್ಯಾಖ್ಯಾನಿಸುವ ಮತ್ತು ಅದರ ತತ್ವಗಳನ್ನು, ಪರಿಕಲ್ಪನೆಗಳನ್ನು ಹಾಗೂ ಸಂಸ್ಥೆಗಳನ್ನು ಮೌಲ್ಯಮಾಪನ ಮಾಡುವ ಕಾರ್ಯವನ್ನು ಮಾಡುತ್ತಿದೆ. ರಾಜಕೀಯ ಸಿದ್ಧಾಂತವು ರಾಜಕೀಯ ಸಂಘಟನೆಗಳು ಮತ್ತು ರಾಜಕೀಯ ಸಂಸ್ಥೆಗಳನ್ನು ವಿವರಿಸಲು, ವಿಶ್ಲೇಷಿಸಲು ಮತ್ತು ಮೌಲ್ಯಮಾಪನ ಮಾಡಲು ಬಳಸುವ ಕಲ್ಪನೆ ಮತ್ತು ತತ್ವಗಳಿಗೆ ಒಂದು ಅಧ್ಯಯನಕ್ಕೆ ತಳಹದಿಯಾಗಿ ಕೆಲಸವನ್ನು ಮಾಡ್ತಾ ಇದೆ. ಇದು ರಾಜಕೀಯ ವಿದ್ಯಮಾನಗಳನ್ನು ಅರ್ಥ ಮಾಡಿಕೊಳ್ಳಲು, ವಿವರಿಸಲು ಮತ್ತು ವಿಶ್ಲೇಷಿಸಲು ಮತ್ತು ಅದರ ನ್ಯೂನತೆಗಳನ್ನು ಸರಿಪಡಿಸಲು ಒಂದು ಮಾರ್ಗಗಳನ್ನು ಅಥವಾ ವಿಧಾನಗಳನ್ನು ಸೂಚಿಸುವಂಥ ಪ್ರಯತ್ನವನ್ನು ರಾಜಕೀಯ ಸಿದ್ಧಾಂತವು ಮಾಡುತ್ತಿದೆ. ರಾಜಕೀಯ ಸಿದ್ಧಾಂತದ ಅರ್ಥ ಮತ್ತು ವ್ಯಾಖ್ಯೆಗಳನ್ನು ನೋಡೋದಾದರೆ, ಮೊದಲ ದೃಷ್ಟಿಕೋನದಲ್ಲಿ ನಮಗೆ ಪೊಲಿಟಿಕಲ್ ಥಿಯರಿ ಅನ್ನುವಂಥದ್ದು 2 ಪದಗಳನ್ನು ಒಳಗೊಂಡಿರುವುದನ್ನು ನಾವು ಕಾಣ್ತೀವಿ. ಅದರಲ್ಲಿ ಪೊಲಿಟಿಕಲ್ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಥಿಯರಿ ಅನ್ನುವಂಥ ಪದ. ಈ 2 ಪದಗಳು ಸೇರಿ ಪೊಲಿಟಿಕಲ್ ಥಿಯರಿ ಅನ್ನುವಂಥದ್ದು ರೂಪುಗೊಂಡಂಥ ಒಂದು ಪದ. ಇಲ್ಲಿ ಪೊಲಿಟಿಕಲ್ ಅನ್ನುವಂಥದ್ದು ಪಾಲಿಸ್ ಎಂಬ ಗ್ರೀಕ್ ಪದದಿಂದ ಬಂದಿರುವಂಥದ್ದು. ಇದರ ಅರ್ಥ ನಗರ, ರಾಜ್ಯ ಅಂತ. ಇದು ಮುಂದುವರೆದು ರಾಜ್ಯ, ಸರ್ಕಾರ, ಸಂಸ್ಥೆ, ಸಂವಿಧಾನ, ರಾಜಕೀಯ ಪಕ್ಷ, ಚುನಾವಣೆ ಸೇರಿದಂತೆ ರಾಜಕೀಯ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವುದನ್ನೇ ನಾವು ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ. ಇನ್ನು ಥಿಯರಿ ಅನ್ನುವಂಥದ್ದು ಏನಿದೆಯಲ್ಲ, ಇದು ಥಿಯೋರಿಯಾ ಎನ್ನುವಂಥ ಗ್ರೀಕ್ ಪದದಿಂದ ಹುಟ್ಟಿಕೊಂಡಿರುವಂಥದ್ದು. ಆಧುನಿಕ ಸಂದರ್ಭದಲ್ಲಿ ನಾವು ಇದನ್ನು ಸಿದ್ಧಾಂತ ಅಂತ ಕರಿತೀವಿ. ಏನನ್ನಾದರೂ ಗ್ರಹಿಸಲು ಅಥವಾ ಅರ್ಥ ಮಾಡಿಕೊಳ್ಳಲು ಸಹಕಾರಿಯಾದ ಅಂತರ್ದೃಷ್ಟಿಕೋನ ಅಥವಾ ಒಂದು ಆಳವಾದ ಚಿಂತನೆಯನ್ನು ಸೂಚಿಸುವಂಥದ್ದೇ ಈ ಥಿಯೋರಿಯಾ ಅನ್ನುವಂಥದ್ದು. ಇನ್ನೂ ಸ್ವಲ್ಪ ಪ್ರಾಚೀನ ಗ್ರೀಕ್ ಸಂದರ್ಭದಲ್ಲಿ ನೋಡೋದಾದರೆ, ಈ ಗ್ರೀಕ್ನ ಜನರು ಇತರ ನಗರ ರಾಜ್ಯಗಳಿಗೆ ಹೋಗ್ತಾಯಿದ್ರು. ಯಾಕೆ ಅಂತಂದರೆ ಅಲ್ಲಿ ಧಾರ್ಮಿಕ ಉತ್ಸವಗಳನ್ನು ನೋಡಲು ಹೋಗ್ತಿದ್ರು. ಅಂಥವರನ್ನು ಥಿಯೋರೋಯಿ ಅಂತ ಕರೆಯಲಾಗ್ತಿತ್ತು. ಈ ಥಿಯೋರೋಯಿ ಅಂತಂದರೆ ಯಾರು ಧಾರ್ಮಿಕ ಉತ್ಸವಗಳನ್ನು ನೇರವಾಗಿ ನೋಡ್ತಾರಲ್ಲ ಅವರನ್ನು ಥಿಯೋರೋಯಿ ಅಂತ ಕರಿತಿದ್ರು. ಹಾಗಾಗಿ ಪ್ರತ್ಯಕ್ಷ ಅವಲೋಕನ ಮಾಡುವ ಎಂಬ ಅರ್ಥದಲ್ಲಿ ಏನಂದರೆ ಥಿಯೋರೋಸ್ ಅನ್ನುವಂಥ ಪದವನ್ನು ಬಳಸಲಾಯಿತು. ನಂತರ ಇದನ್ನು ವಿಶಾಲ ಅರ್ಥಕ್ಕೆ ಸ್ವಲ್ಪ ಈ ಥಿಯೋರೋಸ್ ಅನ್ನುವಂಥ ಪದ ಏನಿದೆಯಲ್ಲ ಅದು ಸ್ವಲ್ಪ ವಿಶಾಲ ಅರ್ಥ ಪಡ್ಕೊಂಡು ಥಿಯೋರಿಯಾ ಎಂಬ ಪದ ಹುಟ್ಕೊಳ್ತು ಅಂತೇಳಿ. ಆದರೆ ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ಪ್ಲೇಟೋ ಅಥವಾ ಅರಿಸ್ಟಾಟಲ್ ಥಿಯರಿ ಅನ್ನುವಂಥ ಪದವನ್ನು ಬಳಸಿಲ್ಲ. ಪ್ರೊಫೆಸರ್ ಲಿಯೋ ಸ್ಟ್ರಾಸ್ ಅವರು ಏನು ಹೇಳ್ತಾರೆ ಅಂದರೆ, 19ನೇ ಶತಮಾನದಲ್ಲಿ ರಾಜಕೀಯ ಅಧ್ಯಯನಕ್ಕೆ ಪೊಲಿಟಿಕಲ್ ಥಿಯರಿ ಅನ್ನುವಂಥ ಪದವನ್ನು ಬಳಸಲಾಯಿತು ಅಂತೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ರಾಜಕೀಯ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕೆಲವು ರಾಜಕೀಯ ಪಂಡಿತರು ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳನ್ನು ನಾವಿಲ್ಲಿ ನೋಡ್ಬೋದು. ಸಬೈನವ್ರು ಏನು ಹೇಳ್ತಾರೆ ಅಂದರೆ, ಹಿಸ್ಟ್ರಿ ಆಫ್ ಪೊಲಿಟಿಕಲ್ ಥಿಯರಿ ಅನ್ನುವಂಥ ಒಂದು ಪುಸ್ತಕದಲ್ಲಿ, ಅದು 1973ರಲ್ಲಿ 1973ರಲ್ಲಿ ಬರೆಯಲಾದಂಥ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ರಾಜಕೀಯ ಸಿದ್ಧಾಂತವು ರಾಜಕೀಯ ಸಮಸ್ಯೆಗಳ ಶಿಸ್ತುಬದ್ಧ ಅಧ್ಯಯನ. ಅಂದರೆ ರಾಜಕೀಯ ಸಮಸ್ಯೆಗಳನ್ನು ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡುವುದೇ ರಾಜಕೀಯ ಸಿದ್ಧಾಂತ ಅಂತ ಹೇಳ್ತಾರೆ. ಅದೇ ರೀತಿ ಡೇವಿಡ್ ಹೆಲ್ ಅನ್ನುವಂಥ ಮತ್ತೊಬ್ಬ ರಾಜಕೀಯ ಚಿಂತಕರು ಅವರು ತಮ್ಮ ಪೊಲಿಟಿಕಲ್ ಥಿಯರಿ ಟುಡೇ ಅನ್ನುವಂಥ ಒಂದು ಪುಸ್ತಕದಲ್ಲಿ, ಪೊಲಿಟಿಕಲ್ ಥಿಯರಿ ಟುಡೇ ಅನ್ನುವಂಥ ಪುಸ್ತಕ 1991ರಲ್ಲಿ 1991ರಲ್ಲಿ ಈ ಪುಸ್ತಕ ಬಿಡುಗಡೆ ಆಗುತ್ತೆ. ಅವ್ರೇನು ಹೇಳ್ತಾರೆ ಅಂದರೆ, ಸಮಾಜ, ರಾಜ್ಯ ಮತ್ತು ಸರ್ಕಾರದ ಸ್ವರೂಪ, ಉದ್ದೇಶ, ಅದರ ಪ್ರಮುಖ ಲಕ್ಷಣಗಳ ಬಗೆಗೆ ಮತ್ತು ಮಾನವರ ರಾಜಕೀಯ ಸಾಮರ್ಥ್ಯಗಳ ಬಗ್ಗೆ
ವಿಚಾರಗಳನ್ನು, ಊಹೆಗಳನ್ನು ಮತ್ತು ಹೇಳಿಕೆಗಳನ್ನು ಒಳಗೊಂಡ ರಾಜಕೀಯ ಜೀವನದ ಕುರಿತಾದ ಪರಿಕಲ್ಪನೆಗಳ ಮತ್ತು ಸಾಮಾನ್ಯೀಕರಣದ ಜಾಲ ಅಂತೇಳಿ ಅವ್ರು ಗುರುತಿಸ್ತಾರೆ ಇದನ್ನು. ಇನ್ನು ಬ್ಲೂಹೆನ್ ಅವ್ರೇನು ಹೇಳ್ತಾರೆ ಅಂದರೆ, ರಾಜಕೀಯ ಎಂದರೆ ಏನು ಎಂಬುದರ ವಿವರಣೆ, ರಾಜಕೀಯ ಪ್ರಪಂಚದ ಸಾಮಾನ್ಯ ತಿಳುವಳಿಕೆ ಮತ್ತು ಉಲ್ಲೇಖದ ಒಂದು ಚೌಕಟ್ಟು ಏನಿದೆಯಲ್ಲ ಅದೇ ರಾಜಕೀಯ ಸಿದ್ಧಾಂತ ಅಂತೇಳಿ ಬ್ಲೂಹೆನ್ ಅವರು ಹೇಳ್ತಾರೆ. ಬ್ರೆಕ್ಟ್ ಅನ್ನುವಂಥವ್ರು ಒಬ್ಬ ರಾಜಕೀಯ ಚಿಂತಕ, ಅವ್ರೇನು ಹೇಳ್ತಾರೆ ಅಂದರೆ, ರಾಜಕೀಯ ಜೀವನದ ತತ್ಕ್ಷಣದ ಅಥವಾ ಸಂಭಾವ್ಯ ಸಮಸ್ಯೆಗಳನ್ನು ಗುರುತಿಸುವ ಮೂಲಕ ರಾಜಕೀಯ ಸಿದ್ಧಾಂತವು ಮಾನವೀಯತೆಯ ಪ್ರಗತಿಗಾಗಿ ನಡೆಯುವ ಹೋರಾಟದಲ್ಲಿ ನಮ್ಮ ಅತ್ಯಂತ ಪ್ರಮುಖವಾದ ಅಸ್ತ್ರಗಳಲ್ಲಿ ಒಂದು ಅಂತೇಳಿ ಬ್ರೆಕ್ಟರ್ ಬಹಳ ವಿಶಾಲ ಅರ್ಥದಲ್ಲಿ ರಾಜಕೀಯ ಸಿದ್ಧಾಂತ ಅಂದರೆ ಕೇವಲ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದಲ್ಲ, ಮನುಷ್ಯ ನಾಗರಿಕರ ಒಂದು ಕುಲದ ಒಂದು ಪ್ರಗತಿಗಾಗಿ, ನಾಗರಿಕ ಪ್ರಗತಿಗಾಗಿ ಇರುವಂಥ ಒಂದು ಪ್ರಮುಖ ಅಸ್ತ್ರ ಅಂತೇಳಿ ಅವರು ಪರಿಗಣಿಸ್ತಾರೆ. ಅದೇ ರೀತಿಯಾಗಿ ರಾಜಕೀಯ ಸಿದ್ಧಾಂತ ಅಥವಾ ಡಿಕ್ಷನರಿ ಆಫ್ ಪೊಲಿಟಿಕಲ್ ಸೈನ್ಸ್ ಪ್ರಕಾರ ಏನಂತಂದರೆ, ರಾಜಕೀಯ ಸಿದ್ಧಾಂತ ಅಂದರೆ ರಾಜಕೀಯ ವಿದ್ಯಮಾನಗಳನ್ನು ಮೌಲ್ಯಮಾಪನ ಮಾಡಲು, ಪರಿಹರಿಸಲು ಪ್ರಯತ್ನಿಸುವ ಚಿಂತನೆಯ ಒಂದು ಭಾಗ ಅಂತ ಹೇಳಿ ಪೊಲಿಟಿಕಲ್ ಸೈನ್ಸ್ ಡಿಕ್ಷನರಿ ಪ್ರಕಾರ ರಾಜಕೀಯ ವಿದ್ಯಮಾನಗಳನ್ನು ಮೌಲ್ಯಮಾಪನ ಮಾಡಲು, ವಿವರಿಸಲು ಮತ್ತು ಊಹಿಸಲು ಪ್ರಯತ್ನಿಸುವ ಚಿಂತನೆಯ ಒಂದು ಭಾಗ. ರಾಜ್ಯಶಾಸ್ತ್ರದ ಉಪಕ್ಷೇತ್ರವಾಗಿ ಇದು ರಾಜಕೀಯ ವಿಚಾರಗಳನ್ನು, ಮೌಲ್ಯಗಳನ್ನು, ಪರಿಕಲ್ಪನೆಗಳನ್ನು ಮತ್ತು ರಾಜಕೀಯ ನಡವಳಿಕೆಯ ಮುನ್ಸೂಚನೆಯ ವಿವರಣೆಗೆ ಸಂಬಂಧಿಸಿದಂಥ ಒಂದು ವಿಚಾರವೇ ಅದು ರಾಜಕೀಯ ಸಿದ್ಧಾಂತ ಅಂತೇಳಿ ಪೊಲಿಟಿಕಲ್ ಸೈನ್ಸ್ ಡಿಕ್ಷನರಿಯಲ್ಲಿ ನಾವು ಅದರ ವಿವರಣೆಯನ್ನು ನೋಡ್ಬೋದು. ನಾವು ಸಂಕ್ಷಿಪ್ತವಾಗಿ ನೋಡುವುದಾದರೆ ರಾಜಕೀಯ ಸಿದ್ಧಾಂತ ಅಂದರೆ ಏನು ಅನ್ನೋದ್ರ ಬಗ್ಗೆ ಗೌಲ್ಡ್ ಮತ್ತು ಕೋಲ್ಬ್ ಅನ್ನುವಂಥ ಇಬ್ಬರು ರಾಜಕೀಯ ಸಿದ್ಧಾಂತಕಾರರು ರಾಜಕೀಯ ಸಿದ್ಧಾಂತದ ಕುರಿತಾಗಿ ಅವ್ರು ಏನು ಹೇಳ್ತಾರೆ ಅಂದರೆ, ರಾಜಕೀಯ ವಿಜ್ಞಾನದ ಒಂದು ಉಪಕ್ಷೇತ್ರ ಅಂತ ಹೇಳ್ತಾರೆ. ರಾಜಕೀಯ ಸಿದ್ಧಾಂತವನ್ನು ರಾಜ್ಯಶಾಸ್ತ್ರದ ಒಂದು ಉಪಕ್ಷೇತ್ರ ಅಂತೇಳಿ ಮಾಡ್ತಾರೆ. ಪರಿಗಣಿಸಿ ಅವ್ರೇನು ಹೇಳ್ತಾರೆ ಅಂದರೆ, ರಾಜಕೀಯ ಸಿದ್ಧಾಂತ ಈ ಕೆಳಗಿನ ಅಂಶಗಳನ್ನು, ಯಾವ ಅಂಶಗಳನ್ನು ಅಂತಂದರೆ, ರಾಜಕೀಯ ತತ್ವಶಾಸ್ತ್ರ, ಅದು ರಾಜಕೀಯದ ನೈತಿಕ ಸಿದ್ಧಾಂತ ಮತ್ತು ರಾಜಕೀಯ ಕಲ್ಪನೆಗಳ ಐತಿಹಾಸಿಕ ಅಧ್ಯಯನ ಅವುಗಳನ್ನು ಒಳಗೊಂಡಿದ್ದರೆ, ವೈಜ್ಞಾನಿಕ ಮಾನದಂಡಗಳನ್ನು ಒಳಗೊಂಡಿದೆ, ರಾಜಕೀಯ ವಿಚಾರಗಳ ಭಾಷಾ ವಿಶ್ಲೇಷಣೆಯನ್ನು ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಅದರ ಜೊತೆಗೇ ರಾಜಕೀಯ ನಡವಳಿಕೆಯ ಬಗ್ಗೆ ಸಾಮಾನ್ಯೀಕರಣದ ಅಂಶಗಳನ್ನು ಗುರುತಿಸಿ ವ್ಯವಸ್ಥಿತ ಅಭಿವೃದ್ಧಿಯನ್ನು ರಾಜಕೀಯ ಸಿದ್ಧಾಂತ ಮಾಡುತ್ತೆ ಅನ್ನುವಂಥದ್ದು ಇವರ ಗೌಲ್ಡ್ ಮತ್ತು ಕೋಲ್ಬ್ ಈ ಇಬ್ಬರು ಸಿದ್ಧಾಂತಕಾರರ ಒಂದು ಅಭಿಪ್ರಾಯವಾಗಿದೆ. ಇನ್ನು ನಾವು ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ನೋಡೋದಾದರೆ, ರಾಜಕೀಯ ಸಿದ್ಧಾಂತ ಅನ್ನುವಂಥದ್ದು ವಿಜ್ಞಾನ ಮತ್ತು ತತ್ವಶಾಸ್ತ್ರ ಈ ಎರಡರ ಒಂದು ಸಂಯೋಜನೆ, ಒಂದು ಸಂಯುಕ್ತ ರೂಪ ಅಂತ ಹೇಳ್ಬೋದು. ಆ ವಿಜ್ಞಾನದ ಅಂಶ ಅಂತಂದರೆ ಯಾವುದಂದರೆ, ವಿಜ್ಞಾನಾತ್ಮಕ ಅಂಶ ಯಾವುದು ಅಂತಂದರೆ, ರಾಜಕೀಯ ಸಿದ್ಧಾಂತ ಏನಿದೆಯಲ್ಲ ಅದು ನಿಖರವಾದ ವಾಸ್ತವಾಂಶಗಳನ್ನು ಅಧ್ಯಯನ ಮಾಡುತ್ತೆ, ಅಂಕಿ ಸಂಖ್ಯೆಗಳ ಮಾಹಿತಿಯನ್ನು ಸಂಗ್ರಹ ಮಾಡುತ್ತೆ, ಅನುಭವದ ಆಧಾರಿತವಾಗಿ ವಿಶ್ಲೇಷಣೆ ಮಾಡುತ್ತೆ ಮತ್ತು ಸಮರ್ಥನೆಯನ್ನು ಸಹ ಮಾಡುತ್ತೆ. ಇದು ಮಾನವ ನಡವಳಿಕೆ, ರಾಜಕೀಯ ಸಂಸ್ಥೆಗಳನ್ನು, ಅವುಗಳ ಕಾರ್ಯಪದ್ಧತಿ ಮತ್ತು ಆಡಳಿತಾತ್ಮಕ ವ್ಯವಸ್ಥೆ ಕುರಿತಾಗಿ ಒಂದು ಚಿಂತನೆಯನ್ನು, ಒಂದು ಪರಿಶೀಲನೆಯನ್ನು ನಡೆಸುತ್ತೆ. ಉದಾಹರಣೆಗೆ ಹೇಳಬೇಕಾದ್ರೆ, ಮತದಾನದ ಮಾದರಿಗಳನ್ನು ಚರ್ಚೆ ಮಾಡಿದರೆ ಅಥವಾ ಅಧ್ಯಯನ ಮಾಡಿದರೆ, ಅದರ ಜೊತೆಗೇ ಮತದಾರರ ವರ್ತನೆಗಳನ್ನು ಸಹ ನಾವು ಇಲ್ಲಿ ಒಂದು ವೈಜ್ಞಾನಿಕ ಆಧಾರದ ಮೇಲೆ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಫಿಲಾಸಫಿಕಲ್ ಆಸ್ಪೆಕ್ಟ್ ಅಥವಾ ತತ್ವಶಾಸ್ತ್ರದ ಅಂಶಗಳನ್ನು ನೋಡೋದಾದರೆ, ರಾಜಕೀಯ ಸಿದ್ಧಾಂತವು ಇದು ನ್ಯಾಯ, ಹಕ್ಕುಗಳನ್ನು ಕುರಿತು, ನೀತಿ, ಸ್ವಾತಂತ್ರ್ಯ, ಸಮಾನತೆ ಮುಂತಾದ ಮೌಲ್ಯಗಳನ್ನು ಆಧಾರವಾಗಿ ಇಟ್ಕೊಂಡು ಅವುಗಳನ್ನು ಕೂಡ ಅಧ್ಯಯನ ಮಾಡುತ್ತೆ. ಇದು ಉದಾಹರಣೆಗೆ ಮೌಲ್ಯಾಧಾರಿತ ರಾಜಕಾರಣ ಆ ಬಗ್ಗೆ ಚರ್ಚೆ ಮಾಡುತ್ತೆ. ಕೆಲವೊಂದು ಸರಿ ಯಾವುದು ಸರಿ, ಯಾವುದು ತಪ್ಪು, ನ್ಯಾಯ ಅಂದ್ರೇನು, ಅನ್ಯಾಯ ಅಂದ್ರೇನು, ಯಾರಿಗೆ ಅಧಿಕಾರ, ಈ ರೀತಿಯ ಗಂಭೀರ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡುತ್ತೆ. ರಾಜಕೀಯ ಸಿದ್ಧಾಂತದ ಇನ್ನೊಂದು ಲಕ್ಷಣ ಅಂದರೆ ಜನರಲೈಸೇಷನ್ ಮತ್ತು ಎಕ್ಸ್ಪ್ಲನೇಷನ್ ಅಂತೇಳಿ, ಸಾಮಾನ್ಯೀಕರಣ ಮತ್ತು ವಿವರಣೆ ಅಂತೇಳಿ. ರಾಜಕೀಯ ಸಿದ್ಧಾಂತವು ರಾಜಕೀಯ ವರ್ತನೆಗಳಲ್ಲಿ ಕಂಡುಬರುವ ನಡವಳಿಕೆಗಳನ್ನು, ನಿಯಮಗಳನ್ನು, ಮಾದರಿಗಳನ್ನು ಗುರುತಿಸಿ ಸಾಮಾನ್ಯೀಕರಣ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಹುಟ್ಕೊಂಡಂಥ ರಾಜಕೀಯ ಸಿದ್ಧಾಂತದಲ್ಲಿ ಕಂಡುಕೊಂಡಂಥ ಒಂದು ಪ್ರತಿಫಲಗಳನ್ನು ಬೇರೆ ಎಲ್ಲ ಕಡೆ ಬೇರೆ ಸನ್ನಿವೇಶಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿಯೂ ಕೂಡ ಇದನ್ನು ಜನರಲೈಸ್ ಮಾಡುವಂಥ, ಸಾಮಾನ್ಯೀಕರಣ ಮಾಡುವಂಥ ಪ್ರಯತ್ನವನ್ನು ರಾಜಕೀಯ ಸಿದ್ಧಾಂತ ಮಾಡುತ್ತೆ. ರಾಜಕೀಯ ಸಿದ್ಧಾಂತವು ಸಿದ್ಧವಾದ ಅಂದರೆ ಈಗಾಗಲೇ ಅಸ್ತಿತ್ವದಲ್ಲಿರುವಂಥ ವ್ಯವಸ್ಥೆಗಳ ಕುರಿತಾಗಿ ತೀರ್ಪು ನೀಡುವಂಥ ಅಥವಾ ಮೌಲ್ಯಮಾಪನ ಮಾಡುವಂಥ ಕೆಲಸಗಳನ್ನು ರಾಜಕೀಯ ಸಿದ್ಧಾಂತವು ಮಾಡುತ್ತೆ. ಯಾವುದೋ ಒಂದು ವ್ಯವಸ್ಥೆ ಹುಟ್ಕೊಂಡಿದ್ರೆ ಅಥವಾ ಯಾವುದೋ ಒಂದು ಸರ್ಕಾರದ ವ್ಯವಸ್ಥೆ ಮುಂದುವರಿತಾ ಇದ್ದರೆ
ಅದು ನ್ಯಾಯಸಮ್ಮತವೇ ಅಥವಾ ಸಮಾನತೆಯನ್ನು ಹೊಂದಿದೆಯೇ, ಎಲ್ಲರಿಗೂ ಸರಿಸಮಾನ ಅವಕಾಶಗಳನ್ನು ಕೊಡುತ್ತದೆ. ಈ ರೀತಿಯ ಸಂಗತಿಗಳನ್ನು ಅದು ಮೌಲ್ಯಮಾಪನ ಮಾಡುತ್ತೆ. ಇದರ ಜೊತೆಗೇ ಮುನ್ಸೂಚನೆ ಅಂದರೆ ಭವಿಷ್ಯವನ್ನು ನಿರೀಕ್ಷೆ ಮಾಡುವಂಥ ಕೆಲಸವನ್ನು ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಭವಿಷ್ಯದಲ್ಲಿ ಈ ರೀತಿ ಆಗ್ಬೋದು ಅಂತೇಳಿ, ರಾಜಕೀಯ ಬೆಳವಣಿಗೆಗಳು ಹೀಗಿರ್ಬೋದು ಎಂಬುದನ್ನು ಊಹಿಸುವಂಥ ಪ್ರಯತ್ನವನ್ನು ಇದು ಮಾಡುತ್ತೆ. ರಾಜಕೀಯ ಸಿದ್ಧಾಂತದ ಇನ್ನೊಂದು ಸ್ವರೂಪ ಏನಂದರೆ, ಇದು ಹ್ಯುಮ್ಯಾನಿಸ್ಟಿಕ್ ಓರಿಯೆಂಟೇಷನ್ ಅಥವಾ ಹ್ಯುಮ್ಯಾನಿಸ್ಟಿಕ್ ಅಪ್ರೋಚನ್ನು ಹೊಂದಿರುವಂಥ ಒಂದು ಅಧ್ಯಯನ. ಇಲ್ಲಿ ಕೇವಲ ನಾವು ರಾಜ್ಯ, ಸರ್ಕಾರ, ಸಂಸ್ಥೆ, ಸಂವಿಧಾನ ಇವುಗಳನ್ನು ಮಾತ್ರ ಅಧ್ಯಯನ ಮಾಡುವುದಿಲ್ಲ. ಅದರ ಜೊತೆಗೇ ಮನುಷ್ಯನ ಮನಸ್ಸನ್ನು ಅಧ್ಯಯನ ಮಾಡುವಂಥ ಪ್ರಯತ್ನವನ್ನು ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಇಲ್ಲಿ ಮನುಷ್ಯನ ನಡವಳಿಕೆಗಳನ್ನು ಅಧ್ಯಯನ ಮಾಡುತ್ತೆ. ಆಮೇಲೆ ಮನುಷ್ಯನ ವರ್ತನೆ ಯಾವ ಥರ ಇದೆ, ಆ ವರ್ತನೆ ಹಿಂದಿನ ಕಾರಣಗಳು ಮತ್ತು ಅದರ ಪ್ರತಿಫಲ ಏನಾಗ್ಬೋದು, ಅದರ ಒಂದು ಫಲಿತಾಂಶ ಏನಾಗ್ಬೋದು ಅನ್ನುವಂಥದ್ದನ್ನು ಕೂಡ ರಾಜಕೀಯ ಸಿದ್ಧಾಂತವು ತನ್ನ ಅಧ್ಯಯನದಲ್ಲಿ ಒಳಗೊಂಡಿದೆ. ರಾಜಕೀಯ ಸಿದ್ಧಾಂತವು ನಾರ್ಮೇಟಿವ್ ಅಥವಾ ಪ್ರಮಾಣಕ ದೃಷ್ಟಿಕೋನ ಅಥವಾ ನಾರ್ಮೇಟಿವ್ ಅಪ್ರೋಚನ್ನು ಹೊಂದಿರುವಂಥದ್ದು. ಇದು ನ್ಯಾಯ, ಸಮಾನತೆ, ಹಕ್ಕು, ಧರ್ಮ ಇತ್ಯಾದಿ ಮೌಲ್ಯಾಧಾರಿತ ಅಂಶಗಳನ್ನು ಮುಂದಿಟ್ಟುಕೊಂಡು ರಾಜಕೀಯ ಸಿದ್ಧಾಂತ ಏನಾಗಬೇಕು ಅನ್ನೋದಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತೆ. ಅಂದರೆ ಈಗ ಏನಿದೆ ಅಥವಾ ಇತಿಹಾಸದಲ್ಲಿ ಏನಿತ್ತು ಅನ್ನೋದಕ್ಕಿಂತಲೂ ಮುಂದೆ ಏನಾಗಬೇಕು ಅನ್ನುವಂಥ ದೃಷ್ಟಿಕೋನವನ್ನು ರಾಜಕೀಯ ಸಿದ್ಧಾಂತವು ತನ್ನ ಒಡಲಲ್ಲಿ ಇಟ್ಟುಕೊಂಡಿದೆ. ರಾಜಕೀಯ ಸಿದ್ಧಾಂತವು ಒಂದು ಅಂತರ್ವಿಷಯಾತ್ಮಕ ಸ್ವರೂಪ. ಅಂದರೆ ಇದೊಂದು ಸ್ವತಂತ್ರ ವಿಷಯ ಅಂತಲ್ಲ. ಸಮಾಜ ವಿಜ್ಞಾನದ ಬೇರೆ ಬೇರೆ ಶಾಖೆಗಳಿದ್ದಾವಲ್ಲ, ಆ ಎಲ್ಲ ಶಾಖೆಗಳ ಜೊತೆಗೆ ಕೂಡ ಅಂತರ್ ಸಂಬಂಧವನ್ನು ಹೊಂದಿರುವಂಥ ಒಂದು ವಿಷಯ, ಒಂದು ಸಂಗತಿ ಅಂದರೆ ಅದು ರಾಜಕೀಯ ಸಿದ್ಧಾಂತ. ಇದು ಮೂಲತಃ ತತ್ವಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ಆಮೇಲೆ ಆಂಥ್ರೋಪಾಲಜಿ, ಮಾನವಶಾಸ್ತ್ರದ ಈ ರೀತಿಯ ಬೇರೆ ಬೇರೆ ವಿಷಯಗಳ ಜೊತೆಗೆ ಅಂತರ್ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ರಾಜಕೀಯ ಸಿದ್ಧಾಂತವನ್ನು ನಾವು ಪ್ರತ್ಯೇಕವಾಗಿ ಇದಷ್ಟೇ ರಾಜಕೀಯ ಸಿದ್ಧಾಂತ, ಇತರ ಸಮಾಜ ವಿಜ್ಞಾನದ ಶಾಖೆಗಳಿಂದ ಇದನ್ನು ಬೇರ್ಪಡಿಸಿ ಇಷ್ಟೇ ರಾಜಕೀಯ ಸಿದ್ಧಾಂತ ಅಂತ ಹೇಳೋದು ಕಷ್ಟ ಆಗುತ್ತೆ. ರಾಜಕೀಯ ಸಿದ್ಧಾಂತದ ಮತ್ತೊಂದು ಪ್ರಮುಖ ಗುಣಲಕ್ಷಣ ಅಂದರೆ ಅದು ಪ್ರತ್ಯೇಕ ಅಸ್ತಿತ್ವದ ಕೊರತೆಯನ್ನು ಹೊಂದಿದೆ. ಅಂದರೆ ರಾಜಕೀಯ ಸಿದ್ಧಾಂತವನ್ನು ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ಗುರುತಿಸುವುದು ಕಷ್ಟ. ಕೆಲವೊಮ್ಮೆ ಅದು ತತ್ವಶಾಸ್ತ್ರದ ಜೊತೆಗೆ ಗುರುತಿಸಿಕೊಳ್ಳುತ್ತೆ, ಕೆಲವೊಂದು ಸಲ ಅದು ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜ್ಯಶಾಸ್ತ್ರ ಮಾತ್ರ ಆಗಿರುತ್ತೆ. ರಾಜಕೀಯ ಸಿದ್ಧಾಂತ ಒಂದು ಆಳವಾದಂಥ ಪ್ರಶ್ನೆಗಳನ್ನು ಪ್ರಶ್ನಿಸುವ ಸಂದರ್ಭದಲ್ಲಿ ಅದು ರಾಜಕೀಯ ತತ್ವಶಾಸ್ತ್ರ ಅಥವಾ ಪೊಲಿಟಿಕಲ್ ಫಿಲಾಸಫಿಯಾಗಿ ನಮ್ಮ ಜೊತೆಗೆ ಗುರುತಿಸ್ಕೊಂಡ್ರೆ, ಕೇವಲ ಸಂಸ್ಥೆಗಳನ್ನು ಅಥವಾ ವಾಸ್ತವಿಕ ಅಂಶಗಳ ಆಧಾರಿತ ವರ್ತನೆಗಳನ್ನು, ಮಾನವರ ವರ್ತನೆಗಳನ್ನು ಅಧ್ಯಯನ ಮಾಡಿ ಬಿಹೇವಿಯರಲಿಸಮ್ನಲ್ಲಿ ಅದು ಕೇವಲ ಒಂದು ರಾಜಕೀಯ ಶಾಸ್ತ್ರ ಅಥವಾ ರಾಜ್ಯಶಾಸ್ತ್ರವಾಗಿ ಒಂದು ನಮಗೆ ಕಂಡುಬರುತ್ತೆ. ಹೀಗಾಗಿ ಇದರಿಂದ ರಾಜಕೀಯ ಸಿದ್ಧಾಂತದ ಒಂದು ಕ್ಷೇತ್ರವನ್ನು ಖಚಿತವಾಗಿ ಗುರುತಿಸುವಂಥದ್ದು ರಾಜ್ಯಶಾಸ್ತ್ರಜ್ಞರಿಗೆ ಒಂದು ಸವಾಲಿನ ಕೆಲಸ. ಕೊನೆಯದಾಗಿ ರಾಜಕೀಯ ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಜಾರ್ಜ್ ಸಬೈನವರು 3 ವಿಚಾರಗಳನ್ನು ರಾಜಕೀಯ ಸಿದ್ಧಾಂತ ಒಳಗೊಂಡಿದೆ ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅದರಲ್ಲಿ ಮೊದಲನೇದು ಫ್ಯಾಕ್ಚುವಲ್ ಆಸ್ಪೆಕ್ಟ್ ಅಂದರೆ ವಾಸ್ತವಿಕ, ಆಮೇಲೆ ಎರಡನೇದು ಕ್ಯಾಸುವಲ್ ಆಸ್ಪೆಕ್ಟ್ ಅಂದರೆ ಕಾರಣಾತ್ಮಕ ಅಂಶ, ಮತ್ತು ಮೂರನೇದು ವ್ಯಾಲ್ಯೂಯೇಷನಲ್ ಆಸ್ಪೆಕ್ಟ್ ಅಂದರೆ ಮೌಲ್ಯಮಾಪನ ಅಂಶ. ಈ 3 ಅಂಶಗಳನ್ನು ರಾಜಕೀಯ ಸಿದ್ಧಾಂತ ಒಳಗೊಂಡಿದೆ ಅಂತೇಳಿ ರಾಜಕೀಯ ಸಿದ್ಧಾಂತದ ಸ್ವರೂಪವನ್ನು ವಿಶ್ಲೇಷಿಸುವಂಥ ಕೆಲಸವನ್ನು ಜಾರ್ಜ್ ಸಬೈನವರು ಮಾಡ್ತಾರೆ. ಇಲ್ಲಿ ವಾಸ್ತವಿಕ ಅಥವಾ ಫ್ಯಾಕ್ಚುವಲ್ ಆಸ್ಪೆಕ್ಟ್ ಅಂದರೆ ಏನಂದರೆ, ರಾಜಕೀಯ ಸಿದ್ಧಾಂತ ಒಂದು ಮೂಲತಃ ವಾಸ್ತವಿಕ ರಾಜಕೀಯ ಘಟನೆಗಳನ್ನು, ಸಮಾಜದಲ್ಲಿ ನಡೆಯುವ ರಾಜಕೀಯ ಕ್ರಿಯೆಗಳು, ಆಡಳಿತ ವ್ಯವಸ್ಥೆಗಳ ನಿರ್ಮಾಣ ಮತ್ತು ಕಾರ್ಯಪದ್ಧತಿಗಳ ಕುರಿತು ಮಾಹಿತಿಗಳನ್ನು ಆಧಾರವಾಗಿ ಇಟ್ಕೊಳ್ಳುತ್ತೆ ಅಂತೇಳಿ ಅವರು ಅಭಿಪ್ರಾಯಪಡ್ತಾರೆ. ಅಂದರೆ ಏನು ಸಂಭವಿಸುತ್ತಿದೆ ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ರಾಜಕೀಯ ಸಿದ್ಧಾಂತದಲ್ಲಿ ಫ್ಯಾಕ್ಚುವಲ್ ಆಸ್ಪೆಕ್ಟ್ ಏನಿದೆಯಲ್ಲ ಅದು ವಿಶ್ಲೇಷಣೆ ಮಾಡುತ್ತೆ ಅಂತೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಎರಡನೇದಾಗಿ ಕ್ಯಾಸುವಲ್ ಆಸ್ಪೆಕ್ಟ್ ಅಥವಾ ಕಾರಣಾತ್ಮಕ ಅಂಶ ಅಂತೇಳಿ. ಇಲ್ಲೇನೆಂದರೆ ರಾಜಕೀಯ ಘಟನೆಗಳು ಅಥವಾ ಸ್ಥಿತಿಗಳ ಹಿಂದೆ ಇರುವ ಕಾರಣಗಳನ್ನು ತಿಳಿಯುವಂಥ ಮತ್ತು ಅವುಗಳಿಂದ ಉಂಟಾಗುವ ಪರಿಣಾಮಗಳನ್ನು ವಿಶ್ಲೇಷಣೆ ಮಾಡುತ್ತೆ. ಅಂದರೆ ಯಾವುದಾದ್ರೂ ಒಂದು ರಾಜಕೀಯ ಘಟನೆ ಸಂಭವಿಸಿದರೆ ಅದು ಯಾಕೆ ಸಂಭವಿಸಿತ್ತು ಅನ್ನುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ರಾಜಕೀಯ ಸಿದ್ಧಾಂತದ ಈ ಕ್ಯಾಸುವಲ್ ಆಸ್ಪೆಕ್ಟ್ ಮಾಡುತ್ತೆ. ಇದರಿಂದ ಏನಂದರೆ ರಾಜಕೀಯ ಬೆಳವಣಿಗೆಗಳ ಪೈಕಿ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು
ವಿವರಿಸುವಂಥ ಪ್ರಯತ್ನವನ್ನು ಇದು ಮಾಡುತ್ತೆ. ಇನ್ನು ಮೂರನೇದಾಗಿ ವ್ಯಾಲ್ಯೂಯೇಷನಲ್ ಆಸ್ಪೆಕ್ಟ್ ಅಂತೇಳಿ. ಇದರ ಅರ್ಥ ಏನಂದರೆ ರಾಜಕೀಯ ನೀತಿಗಳ ಬಗ್ಗೆ ನ್ಯಾಯ, ಅನ್ಯಾಯ, ಧರ್ಮ, ಅಧರ್ಮ, ಸಮಾನತೆ, ಅಸಮಾನತೆ ಇತ್ಯಾದಿಗಳ ಮೌಲ್ಯಮಾಪನವನ್ನು ಮಾಡುತ್ತೆ. ಇದು ಸರಿ ಅಥವಾ ತಪ್ಪು, ನ್ಯಾಯಸಮ್ಮತ ಹೌದು ಅಥವಾ ಅಲ್ಲವೋ ಎಂಬಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವ್ಯಾಲ್ಯೂಯೇಷನಲ್ ಆಸ್ಪೆಕ್ಟ್ ನೀಡುತ್ತೆ. ಉದಾಹರಣೆ, ಯಾವುದೇ ಸರ್ಕಾರದ ನೀತಿ ಆ ರೀತಿ ಆಗಿರ್ಬೋದು. ಈಗ ಸಾಲ ಮನ್ನಾ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಮೀಸಲಾತಿ, ಇದು ಈ ರೀತಿ ಮಾಡಿದರೆ ಇದು ಸರಿನೋ ತಪ್ಪು ಅನ್ನುವಂಥದ್ದನ್ನು ರಾಜಕೀಯ ಸಿದ್ಧಾಂತದ ಈ ವ್ಯಾಲ್ಯೂಯೇಷನಲ್ ಆಸ್ಪೆಕ್ಟ್ ಏನಿದೆಯಲ್ಲ ಅದು ವಿಶ್ಲೇಷಣೆಯನ್ನು ಮಾಡುತ್ತೆ. ಆಗಿ ನೋಡೋದಾದರೆ ಈ ವಾಸ್ತವಿಕ ಅಂಶ ಏನಿದೆಯಲ್ಲ ಅದು ಸತ್ಯಾಧಾರಿತ ಮಾಹಿತಿಗಳನ್ನು ಸಂಗ್ರಹ ಮಾಡುತ್ತೆ. ಅಂದರೆ ಇಲ್ಲಿ ಏನಂದರೆ ಏನು ಸಂಭವಿಸುತ್ತಿದೆ ಅನ್ನೋದನ್ನು ವಿಶ್ಲೇಷಣೆ ಮಾಡುತ್ತೆ. ಕಾರಣಾತ್ಮಕ ಅಥವಾ ಕ್ಯಾಸುವಲ್ ಆಸ್ಪೆಕ್ಟ್ ಏನಿದೆಯಲ್ಲ ಅದು ಏಕೆ ಸಂಭವಿಸ್ತು, ಒಂದು ರಾಜಕೀಯ ಘಟನೆ ಸಂಭವಿಸಿದರೆ ಅದು ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನು ನೀಡುತ್ತೆ. ಇನ್ನು ಕೊನೆಯದಾಗಿ ಮೌಲ್ಯಮಾಪನ ಅಂಶ. ಇದೇನೆಂದರೆ ಈ ರಾಜಕೀಯ ಘಟನೆ ಸಂಭವಿಸಿದ ನಂತರ ಅದರ ಪರಿಣಾಮ ಏನಿದೆಯಲ್ಲ ಅದು ಸರಿಯೋ ಅಥವಾ ತಪ್ಪು ಅನ್ನೋದನ್ನು ಈ ರಾಜಕೀಯ ಸಿದ್ಧಾಂತದ ಮೌಲ್ಯಮಾಪನದ ಅಂಶ ಏನಿದೆಯಲ್ಲ ಅದು ಆ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತೆ ಅಂತೇಳಿ ಸಭೆಯವರು ವಿಶ್ಲೇಷಣೆ ಮಾಡ್ತಾರೆ. ಮೌಲ್ಯಗಳನ್ನು ನಾವು ಸಾರ್ವತ್ರಿಕ ಮೌಲ್ಯಗಳಂತ ಕರಿಬೋದು. ಇದು ಕೇವಲ ಭಾರತಕ್ಕೆ ಮಾತ್ರ ಸೀಮಿತ, ಭಾರತದ ಆಚೆ ಇದು ಸೀಮಿತ ಇಲ್ಲ, ಇದು ಅನ್ವಯವಾಗುವುದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಯಾವುದೇ ಭಾಷೆ ಇರ್ಬೋದು ಅಥವಾ ಯಾವುದೇ ದೇಶ ಇರ್ಬೋದು, ಇದು ಯಾವುದೇ ಮಿತಿಗಳಿಲ್ಲದೆ, ಯಾವುದೇ ಸಂಸ್ಕೃತಿ ಮಿತಿ ಇಲ್ಲದೆ ಎಲ್ಲ ಕಡೆಯೂ ಕೂಡ ಅನ್ವಯವಾಗುವಂಥ ಮೌಲ್ಯಗಳನ್ನು ನಾವು ಸಾರ್ವತ್ರಿಕ ಮೌಲ್ಯಗಳಂತ ಕರಿತೀವಿ. ಉದಾಹರಣೆಗೆ ಸಮಾನತೆ ಇರ್ಬೋದು, ಭ್ರಾತೃತ್ವ, ಸ್ವಾತಂತ್ರ್ಯ, ಪ್ರಜಾಪ್ರಭುತ್ವ, ಆಮೇಲೆ ಮಾರ್ಕ್ಸ್ವಾದ, ಆದರ್ಶವಾದ, ಈ ರೀತಿಯ ಸಿದ್ಧಾಂತಗಳನ್ನು ನಾವು ಸಾರ್ವತ್ರಿಕ ಮೌಲ್ಯಗಳು, ಈ ರೀತಿಯ ಮೌಲ್ಯಗಳನ್ನು ನಾವು ಸಾರ್ವತ್ರಿಕ ಮೌಲ್ಯಗಳಂತ ಕರಿಬೋದು. ಯಾವುದೇ ಸಿದ್ಧಾಂತ ಪರಿಪೂರ್ಣ ಅಲ್ಲ, ಅದು ವಾದ ಮತ್ತು ಪ್ರತಿವಾದಗಳ ಪರಿಣಾಮವಾಗಿ ಹೊಸ ಸಿದ್ಧಾಂತಗಳ ಹುಟ್ಟಿಗೆ ಕಾರಣವಾಗುತ್ತೆ. ಉದಾಹರಣೆಗೆ ನೀವು ಹೆಗಲ್ ಅವರನ್ನು ಪರಿಗಣಿಸ್ಬೋದು. ಥೀಸಸ್, ಆ್ಯಂಟಿಥೀಸಸ್ ಸೇರಿದ ಮೇಲೆ ಏನಂದರೆ ಸಿಂಥಸಿಸ್ ಆಗುತ್ತೆ ಅಂತೇಳಿ. ಅದೇ ರೀತಿ ಯಾವುದೋ ಒಂದು ಸಿದ್ಧಾಂತ ಅಸ್ತಿತ್ವದಲ್ಲಿರುತ್ತೆ ಈ ಸದ್ಯಕ್ಕೆ, ಅದಾದಮೇಲೆ ಅದಕ್ಕೆ ಪರ್ಯಾಯವಾಗಿ ಸ್ವಲ್ಪ ದಿನಗಳಾದಮೇಲೆ ಮತ್ತೊಂದು ಸಿದ್ಧಾಂತ ಹುಟ್ಕೊಳುತ್ತೆ. ಈ ಎರಡೂ ಸಿದ್ಧಾಂತಗಳ ಸಂಘರ್ಷದಿಂದ ಮತ್ತೊಂದು ಸಿದ್ಧಾಂತ, ಹೊಸ ಸಿದ್ಧಾಂತ ಹುಟ್ಕೋಬೋದು. ಅದನ್ನೇ ಸಿಂಥಸಿಸ್ ಅಂತೇಳಿ ಹೆಗಲ್ ಅವರು ಕರೀತಾರೆ. ರಾಜಕೀಯ ಸಿದ್ಧಾಂತವು ಬಹುತ್ವವಾದಿ ಸಮಾಜದ ಅಧ್ಯಯನವನ್ನು ಮಾಡುತ್ತೆ. ಈ ಬಹುತ್ವವಾದಿ ಸಮಾಜ ಅಂತಂದರೆ ಒಂದು ಸಮಾಜದಲ್ಲಿ ಹಲವು ಸಂಘಗಳಿರ್ತವೆ, ಸಮುದಾಯಗಳಿರ್ತವೆ, ಹಿತಾಸಕ್ತಿ ಗುಂಪುಗಳಿರ್ತವೆ ಮತ್ತು ಒತ್ತಡ ಗುಂಪುಗಳು. ಎಲ್ಲ ವಿವಿಧ ರೀತಿಯ ರಾಜ್ಯಕ್ಕೆ ಸರಿಸಮನಾಗಿ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಸಮಾನವಾದಂಥ ಅಧಿಕಾರವನ್ನು ಹೊಂದಿದರೆ, ಧಾರ್ಮಿಕ ಸಂಘಗಳಿರ್ಬೋದು, ಕಾರ್ಮಿಕ ಸಂಘಟನೆಗಳಿರ್ಬೋದು, NGOಗಳು, ಉದ್ಯೋಗ ಸಂಘಗಳು, ವಿದ್ಯಾರ್ಥಿ ಸಂಘಟನೆ, ಈ ರೀತಿ ಸಮಾಜದಲ್ಲಿ ಅಸ್ತಿತ್ವದಲ್ಲಿರುವಂಥ ಇತರ ಸಂಘ ಸಂಸ್ಥೆಗಳು ಕೂಡ ರಾಜ್ಯದಷ್ಟೇ ಸರಿಸಮಾನದ ಅಧಿಕಾರವನ್ನು ಹೊಂದಿದರೆ ಅದನ್ನು ಬಹುತ್ವವಾದಿ ಸಮಾಜ ಅಂತೇಳಿ ನಾವು ಪರಿಗಣಿಸ್ಬೋದು. ಈ ಬಹುತ್ವವಾದಿ ಸಮಾಜದಲ್ಲಿ ವಿವಿಧ ಸಂಸ್ಥೆಗಳೇನಿದ್ದಾವಲ್ಲ ಅವು ರಾಜ್ಯದ ಜೊತೆಗೂಡಿನೇ ಮಾನವನ ಅಗತ್ಯತೆಗಳನ್ನು ಪೂರೈಸಲು ನೆರವಾಗುತ್ತವೆ. ರಾಜಕೀಯ ಸಿದ್ಧಾಂತವು ಈ ವಿವಿಧ ಗುಂಪುಗಳಿಗೆ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ಮತ್ತು ಸೌಕರ್ಯಗಳನ್ನು ಒದಗಿಸಬೇಕು ಮತ್ತು ರಾಜ್ಯವ್ಯಾಪ್ತಿ ಸೀಮಿತವಾಗಿರಬೇಕು ಎಂಬ ವಿಷಯಗಳನ್ನು ಕುರಿತು ಚರ್ಚಿಸುತ್ತದೆ. ರಾಜಕೀಯ ಸಿದ್ಧಾಂತವು ಪ್ರಜಾಪ್ರಭುತ್ವದ ಅಧ್ಯಯನವನ್ನು ಮಾಡುತ್ತೆ. ಜಾಗತಿಕವಾಗಿ ಎಲ್ಲೆಡೆಯೂ ಕೂಡ ವ್ಯಾಪಿಸಿರುವಂಥ ಒಂದು ವ್ಯವಸ್ಥೆ ಅಂದರೆ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಡಿಯಲ್ಲಿ ರಾಜಕೀಯ ಪಕ್ಷಗಳು, ಚುನಾವಣೆಗಳು, ಹಿತಾಸಕ್ತಿ ಗುಂಪುಗಳು, ಒತ್ತಡ ಗುಂಪುಗಳು, ಆಮೇಲೆ ಜನಾಭಿಪ್ರಾಯಗಳು ಏನದಲ್ಲ ಅವು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಇಲ್ಲಿ ಪ್ರಜಾಪ್ರಭುತ್ವದ ಮೇಲೆ ವಿವಿಧ ಅಂಶಗಳ ಪ್ರಭಾವ ಮತ್ತು ಅದರ ಪರಿಣಾಮವನ್ನು ಅಧ್ಯಯನ ಮಾಡಲಾಗುತ್ತದೆ. ಬಹುಮುಖ್ಯವಾಗಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಲು ಈ ಸಾಧನಗಳು ಹೇಗೆ ಪರಿಣಾಮಕಾರಿಯಾಗಿ ಬಳಸಬೇಕು ಅನ್ನುವಂಥದ್ದನ್ನು ಕೂಡ ರಾಜಕೀಯ ಸಿದ್ಧಾಂತದಲ್ಲಿ ಈ ಪ್ರಜಾಪ್ರಭುತ್ವ ಅಧ್ಯಯನ ಮಾಡುವಂಥ ಸಂದರ್ಭದಲ್ಲಿ ಈ ಅಂಶಗಳನ್ನು ಕೂಡ ನಾವು ಪರಿಗಣಿಸ್ತೇವೆ. ರಾಜಕೀಯ ಸಿದ್ಧಾಂತ ಏನಿದೆಯಲ್ಲ ಅದು ಮಾನವನ ಸ್ವಭಾವವನ್ನು ಕೂಡ ಅಧ್ಯಯನ ಮಾಡುತ್ತೆ. ಈಗ ನ್ಯಾಚುರಲ್ ಸೈನ್ಸ್ ಇದ್ದರೆ ಅದಕ್ಕೆ ಅಂಥೇಳಿ ಒಂದು ಲ್ಯಾಬೊರೇಟ್ರಿ, ಒಂದು ಪ್ರಯೋಗಾಲಯ ಇರುತ್ತೆ. ವಿಜ್ಞಾನಿಗಳು ಅಲ್ಲಿ ಅಥವಾ ತಜ್ಞರು ಅಲ್ಲಿ ಪ್ರಯೋಗವನ್ನು ಮಾಡಿ ಅದಕ್ಕೆ ಒಂದು
ಅಲ್ಲಿಂದ ಕಂಡುಕೊಂಡಂಥ ಅಂಶಗಳನ್ನು ಸಾಮಾನ್ಯೀಕರಣ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಸಮಾಜ ವಿಜ್ಞಾನದಲ್ಲಿ ಇಡೀ ಸಮಾಜನೇ ಒಂದು ಪ್ರಯೋಗಾಲಯ. ಮಾನವನ ಸ್ವಭಾವದ ಇಲ್ಲೇನೆಂದರೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಸಮಾಜ ವಿಜ್ಞಾನಿಗೆ ಇಡೀ ಒಂದು ವಿಶ್ವ, ಒಂದು ಜಗತ್ತೇ ಒಂದು ಪ್ರಯೋಗಾಲಯ. ರಾಜಕೀಯದ ಪ್ರಧಾನ ಉದ್ದೇಶ ಮಾನವನ ಪ್ರಗತಿ ಮತ್ತು ಏಳಿಗೆ. ಹಾಗಾಗಿ ಮಾನವನ ಎಲ್ಲ ಚಟುವಟಿಕೆಗಳನ್ನು, ಅಗತ್ಯತೆಗಳನ್ನು ಮತ್ತು ನಿರೀಕ್ಷೆಗಳನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ರಾಜಕೀಯ ಸಿದ್ಧಾಂತವು ರಾಜಕೀಯ ಶಕ್ತಿಯನ್ನು ಅಧ್ಯಯನ ಮಾಡುತ್ತೆ. ಈ 20ನೇ ಶತಮಾನ ನಾವು ರಾಜಕೀಯ ಸಿದ್ಧಾಂತ, ಒಂದು ಶಕ್ತಿ ಬನ ಅಥವಾ ರಾಜಕೀಯ ಶಕ್ತಿ ಅನ್ನುವಂಥ ಪದವನ್ನು ಜಾಸ್ತಿ ಬಳಸ್ತಾ ಇರ್ತೀವಿ. ಇದರಡಿ ಏನಂದರೆ ಈ ಒಂದು ರಾಜಕೀಯ ಶಕ್ತಿಯ ಅಧ್ಯಯನದ ಸಂದರ್ಭದಲ್ಲಿ ನಾವು ಶಕ್ತಿಯ ಉಗಮ, ಅದರ ವಿಕಾಸ, ಅದರ ಬೆಳವಣಿಗೆ ಮತ್ತು ವಿಧಗಳು, ಅದರ ಪರಿಣಾಮ ಮತ್ತು ನ್ಯೂನತೆಗಳನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ. ಇಲ್ಲಿ ಶಕ್ತಿ ಪ್ರಧಾನ ಒಂದು ಸಮಕಾಲೀನ ಒಂದು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಶಕ್ತಿಯ ಅಧ್ಯಯನವು ರಾಜಕೀಯ ಸಿದ್ಧಾಂತಗಳಲ್ಲಿ ಪ್ರಧಾನವಾಗಿದೆ. ರಾಜಕೀಯ ಸಿದ್ಧಾಂತವು ಈ ನಿರ್ಲಕ್ಷಿತ ವರ್ಗಗಳನ್ನು ಕುರಿತು ಕೂಡ ಅಧ್ಯಯನ ಮಾಡುತ್ತದೆ. ಐತಿಹಾಸಿಕವಾಗಿ ರಾಜಕೀಯ ಸಿದ್ಧಾಂತವು ಪ್ರಧಾನ ಸಿದ್ಧಾಂತಗಳ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿತ್ತು. ಆದರೆ ಸಮಕಾಲೀನ ಬೆಳವಣಿಗೆಗಳು ಆದಂಥ ಸಂದರ್ಭದಲ್ಲಿ ಮಹಿಳಾ ಅಧ್ಯಯನ ಮತ್ತು ಕೆಳಸ್ತರದ ವರ್ಗಗಳ ಅಧ್ಯಯನವನ್ನು ಪ್ರಮುಖವಾಗಿ ಇದು ರಾಜಕೀಯ ಸಿದ್ಧಾಂತವು ಅಧ್ಯಯನ ಮಾಡುತ್ತದೆ. ಇಲ್ಲಿ ಮಹಿಳೆಯರ ಸ್ಥಾನಮಾನ, ಅವುಗಳ ಸೌಕರ್ಯ ಮತ್ತು ಅವರ ಸ್ಥಾನಮಾನವನ್ನು ಉನ್ನತೀಕರಿಸಲು ಅಗತ್ಯವಾದಂಥ ಕಾರ್ಯಕ್ರಮಗಳು ಯಾವುವು ಎಂಬುದರ ಕುರಿತು ಕೂಡ ರಾಜಕೀಯ ಸಿದ್ಧಾಂತವು ಅಧ್ಯಯನ ಮಾಡುತ್ತದೆ. ಇನ್ನು ರಾಜಕೀಯ ಸಿದ್ಧಾಂತದ ಪ್ರಾಮುಖ್ಯತೆಯನ್ನು ನೋಡೋದಾದರೆ, ರಾಜ್ಯಶಾಸ್ತ್ರದಲ್ಲಿ ರಾಜಕೀಯ ಸಿದ್ಧಾಂತದ ಅಧ್ಯಯನ ಅತ್ಯಂತ ಒಂದು ಪ್ರಮುಖವಾದಂಥ ಪರಿಕಲ್ಪನೆ. ರಾಜಕೀಯ ಸಿದ್ಧಾಂತವು ಕಾಲಕ್ರಮೇಣವಾಗಿ ಬೆಳೆದು ಬಂದಿರುವಂಥ ಒಂದು ಪರಿಕಲ್ಪನೆ ಆಗಿರೋದ್ರಿಂದ ಅದು ಸರಿಯಾಗಿರ್ಬೋದು ಅಥವಾ ತಪ್ಪಾಗಿರ್ಬೋದು. ವಾಸ್ತವಗಳ ಆಧಾರದ ಮೇಲೆ ಸಿದ್ಧಾಂತಗಳನ್ನು ಒಪ್ಪಿಕೊಳ್ಳುವುದಕ್ಕೆ ಅಥವಾ ತಿರಸ್ಕರಿಸುವುದಕ್ಕೆ ಅವಕಾಶ ಇರುತ್ತೆ. ಉದಾಹರಣೆಗೆ 1917ರಲ್ಲಿ ರಷ್ಯಾದಲ್ಲಿ ನಡೆದಂಥ ಬೋಲ್ಶೆವಿಕ್ ಕ್ರಾಂತಿಯ ಪರಿಣಾಮ ಜಗತ್ತಿನ ಅನೇಕ ರಾಷ್ಟ್ರಗಳು ಏನಂದರೆ ಈ ಸಮತಾವಾದದ ಪರಿಕಲ್ಪನೆಯನ್ನು ಒಪ್ಪಿಕೊಂಡ್ವು. ಆದರೆ ಕಾಲಾನಂತರದಲ್ಲಿ ಕೇವಲ 70 ವರ್ಷಗಳಲ್ಲಿನೇ, ಭಾಳ ಸುದೀರ್ಘ ಅವಧಿ ಏನಲ್ಲ, 70 ವರ್ಷಗಳ ಅವಧಿಯಲ್ಲಿನೇ ಅದು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳೋದಕ್ಕೆ ಶುರು ಮಾಡಿತು. ಆದರೆ ಪ್ರಜಾಪ್ರಭುತ್ವ ಸುಮಾರು 5000 ವರ್ಷಗಳ ಇತಿಹಾಸ ಹೊಂದಿರುವಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಇಂದಿಗೂ ಕೂಡ ಮುಂದುವರೆದಿದೆ. ಅಂದರೆ ಅದರಲ್ಲಿನ ಕೆಲವು ಒಳ್ಳೆಯ ಗುಣಗಳಿಂದಲ್ಲ, ಆ ಒಳ್ಳೆಯ ಗುಣಗಳ ಕಾರಣಕ್ಕಾಗಿಯೇ ಪ್ರಜಾಪ್ರಭುತ್ವ ಅನ್ನುವಂಥದ್ದು ಸ್ವಲ್ಪ ಸುಧಾರಿತ ರೂಪದಲ್ಲಿ ಇಂದಿಗೂ ಕೂಡ ಅಸ್ತಿತ್ವದಲ್ಲಿದೆ. ರಾಜಕೀಯ ಸಿದ್ಧಾಂತದಿಂದ ಆಗುವಂಥ ಒಂದು ಉಪಯೋಗ ಅಂದರೆ ಹೆಚ್ಚಿನ ಜ್ಞಾನಾರ್ಜನೆಗೆ ಇದು ರಾಜಕೀಯ ಸಿದ್ಧಾಂತ ಸಹಕಾರಿಯಾಗಿದೆ. ರಾಜಕೀಯ ಸಿದ್ಧಾಂತ ಕೇವಲ ಇದುವರೆಗೆ ಇರುವಂಥ ಅಥವಾ ನಾವು ಕಣ್ಣಾರೆ ಕಾಣ್ತಿರುವಂಥ ರಾಜಕೀಯ ಸಿದ್ಧಾಂತಗಳ ಅಧ್ಯಯನಕ್ಕೆ ಅಥವಾ ರಾಜಕೀಯ ವ್ಯವಸ್ಥೆಯ ಅಧ್ಯಯನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದು ಭವಿಷ್ಯದಲ್ಲಿ ಆಗುವಂಥ, ಭವಿಷ್ಯದಲ್ಲಿ ಘಟಿಸಬಹುದಾದಂಥ ಅನೇಕ ಸನ್ನಿವೇಶಗಳನ್ನು ಈಗಲೇ ಅದು ಪ್ರೆಡಿಕ್ಷನ್ ಅಂದರೆ ಒಂದು ಭವಿಷ್ಯವನ್ನು ನಿರೀಕ್ಷೆ ಮಾಡುವಂಥ ಒಂದು ಅಧಿಕಾರ ಅಥವಾ ಒಂದು ಸಾಮರ್ಥ್ಯ ಆ ಒಂದು ರಾಜಕೀಯ ಸಿದ್ಧಾಂತಕ್ಕಿದೆ. ಹಾಗಾಗಿ ಭವಿಷ್ಯವನ್ನು ನಿರೀಕ್ಷೆ ಮಾಡುವುದರಿಂದ ಭವಿಷ್ಯದಲ್ಲಿ ಆಗಬಹುದಾದಂಥ ಬದಲಾವಣೆಗಳಿಗೆ ನಾವು ಇವತ್ತೇ ಸಿದ್ಧವಾಗುವುದಕ್ಕೆ ರಾಜಕೀಯ ಸಿದ್ಧಾಂತದ ಅಧ್ಯಯನ ಬಹಳಷ್ಟು ಸಹಕಾರಿಯಾಗಿದೆ. ರಾಜಕೀಯ ಸಿದ್ಧಾಂತವು ಪ್ರಾಕಲ್ಪನೆಗಳ ರಚನೆಗೂ ಕೂಡ ಸಹಕಾರಿಯಾಗಿದೆ. ಪ್ರತಿಯೊಂದು ರಾಜಕೀಯ ಸಿದ್ಧಾಂತವು ಕೆಲವು ಪ್ರಾಕಲ್ಪನೆಗಳನ್ನು ಆಧರಿಸಿರುತ್ತೆ. ಈ ಪ್ರಾಕಲ್ಪನೆಯು ಕಾಲ್ಪನಿಕವಾಗಿದ್ದು ವಿಮರ್ಶೆ ಅಥವಾ ತಿದ್ದುಪಡಿಗೆ ಮುಕ್ತವಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳನ್ನು ಗಮನಿಸಿದಾಗ ನಮಗೆ ಸೂಕ್ಷ್ಮವಾಗಿ ಮನವರಿಕೆ ಆಗುವುದೇನೆಂದರೆ, ಎಲ್ಲ ಚಿಂತಕರು ಮಾನವನ ರಾಜಕೀಯ ಜೀವನದ ಜಟಿಲತೆಗಳನ್ನು ಹೊರತೆಗೆಯುವಲ್ಲಿ ತಮ್ಮದೇ ಆದಂಥ ಒಂದು ವಿಧಾನವನ್ನು, ಒಂದು ಕಲ್ಪನೆಯನ್ನು ಮುಂದಿಟ್ಟಿದ್ದಾರೆ. ಆದ್ದರಿಂದ ನಿರ್ದಿಷ್ಟವಾಗಿ ಯಾವುದೇ ಒಂದು ಕಲ್ಪನೆಯನ್ನು ಸರಿ ಅಥವಾ ತಪ್ಪು ಎಂದು ನಿಖರವಾಗಿ ಹೇಳಲಾಗುವುದಿಲ್ಲ. ಆದರೆ ರಾಜಕೀಯ ಸಿದ್ಧಾಂತಗಳು ವಿವೇಚನಾಹೀನ ಸಿದ್ಧಾಂತಗಳನ್ನು ನಾಶ ಮಾಡೋದಷ್ಟೇ ಅಲ್ಲದೆ ಅದಕ್ಕೆ ಪರ್ಯಾಯವಾಗಿ ಹೊಸ ಸಿದ್ಧಾಂತಗಳ ಬೆಳವಣಿಗೆಗೆ ಬುನಾದಿಯನ್ನು ಹಾಕುವಂಥ ಕೆಲಸವನ್ನು ಮಾಡುತ್ತವೆ. ಇನ್ನು ನಾವು ಗಮನಿಸಬೇಕಾದ ಅಂಶ ಏನಂತಂದರೆ, ರಾಜಕೀಯ ಸಿದ್ಧಾಂತಗಳು ಯಾವಾಗಲೂ ಕೂಡ ನಿರ್ವಾತದಲ್ಲಿ ಹುಟ್ಟೋದಿಲ್ಲ. ಅವು ಪ್ರಸ್ತುತ ಹಲವಾರು ಸಂಕೀರ್ಣ ಪರಿಸ್ಥಿತಿಗಳಿಂದ, ರಾಜಕೀಯ ಘಟನೆಗಳಿಂದ ಸಿದ್ಧಾಂತಗಳು ಉದ್ಭವಿಸುವಂಥ ಸಾಧ್ಯತೆ ಇರ್ತದೆ. ರಾಜಕೀಯ ಸಿದ್ಧಾಂತಗಳು ಏನು ಮಾಡ್ತಾರೆ ಅಂದರೆ, ಆ ಘಟನೆಗಳನ್ನು ವಿವಿಧ ಹಂತಗಳಲ್ಲಿ
ವಿವಿಧ ವಿಧಾನಗಳಲ್ಲಿ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದರಿಂದ ಒಂದು ವಿಷಯದ ಬಗ್ಗೆ ನಾನಾ ರೀತಿಯ ಅಭಿಪ್ರಾಯಗಳು ಹುಟ್ಟುಕೊಳ್ಳುವುದಕ್ಕೆ ಕಾರಣವಾಗುತ್ತೆ. ಆಗ ಯಾವುದೇ ಅಭಿಪ್ರಾಯ ಒಂದು ಸಂದರ್ಭಕ್ಕೆ ಸೂಕ್ತವಾಗಿದ್ದರೆ ಅದನ್ನು ಅಳವಡಿಸ್ಕೋಬೋದು, ಇಲ್ಲ ಅಂತಂದರೆ ಅದನ್ನು ನಾವು ನಿರ್ಲಕ್ಷಿಸ್ಬೋದು ಅಥವಾ ನಿರಾಕರಣೆ ಮಾಡ್ಬೋದು. ಒಂದರ್ಥದಲ್ಲಿ ಏನಂದರೆ ರಾಜಕೀಯ ಸಿದ್ಧಾಂತಗಳು ಅಭಿಪ್ರಾಯಗಳ ಕ್ರೋಢೀಕರಣ ಇದ್ದಂತೆ ಅಂಥೇಳಿ ರಾಜಕೀಯ ಪಂಡಿತರು ಅಭಿಪ್ರಾಯ ಪಡ್ತಾರೆ. ರಾಜಕೀಯ ಸಿದ್ಧಾಂತದ ಮತ್ತೊಂದು ಪ್ರಾಮುಖ್ಯತೆ ಏನಂದರೆ ಇದು ರಾಜ್ಯಶಾಸ್ತ್ರ ವಿಷಯದ ಮಾನ್ಯತೆಯನ್ನು ಹೆಚ್ಚಿಸುತ್ತೆ. ರಾಜ್ಯಶಾಸ್ತ್ರ ಒಂದು ಪ್ರಮುಖ ಅಧ್ಯಯನ ವಿಷಯವಾಗಿ ಬೆಳೆಯುವಲ್ಲಿ ರಾಜಕೀಯ ಸಿದ್ಧಾಂತದ ಪಾತ್ರ ಮಹತ್ತರವಾದದ್ದು. ಯಾಕಂತಂದರೆ ಉತ್ತಮ ಸಿದ್ಧಾಂತವೇ ಇಲ್ಲದಿದ್ದರೆ ವಿಷಯ ಅಥವಾ ವಿಷಯ ವ್ಯಾಪ್ತಿ ಬೆಳೆಯಲು ಸಾಧ್ಯ ಇಲ್ಲ. ಸಿದ್ಧಾಂತವು ಅಧ್ಯಯನದ ವ್ಯಾಪ್ತಿಯನ್ನು ನಿರ್ಧರಿಸುವುದಷ್ಟೇ ಅಲ್ಲದೆ ಸಂಶೋಧನೆಯಲ್ಲಿ ಮಾಹಿತಿ ಸಂಗ್ರಹಣೆ ಮತ್ತು ವಿಶ್ಲೇಷಣೆಗೆ ಒಂದು ದಾರಿದೀಪವಾಗಿ ನಿಲ್ಲುತ್ತೆ. ಆಗ ನಮಗೆ ಯಾವುದು ಬೇಕು ಯಾವುದು ಬೇಡ ಎಂಬುದನ್ನು ನಿರ್ಧರಿಸಲು ನೆರವಾಗುವಂಥ ಕೆಲಸವನ್ನು ಸಿದ್ಧಾಂತ ಮಾಡುತ್ತೆ. ಒಬ್ಬ ನಾವಿಕನಿಗೆ ದಿಕ್ಸೂಚಿ ಎಷ್ಟು ಮುಖ್ಯವೋ ಅದೇ ರೀತಿ ರಾಜಕೀಯ ಸಿದ್ಧಾಂತವು ರಾಜ್ಯಶಾಸ್ತ್ರಕ್ಕೆ ಅವಶ್ಯಕ. ರಾಜಕೀಯ ಸಿದ್ಧಾಂತವು ಈ ಕಲ್ಪನೆಗಳ ಆವಿಷ್ಕಾರಕ್ಕೆ ಒಂದು ನಾಂದಿ, ಒಂದು ಮುನ್ನುಡಿಯನ್ನು ಬರೆಯುವಂಥ ಸಾಮರ್ಥ್ಯವನ್ನು ಹೊಂದಿವೆ. ಒಂದು ಸಮಗ್ರ ಸಂಪೂರ್ಣ ರಾಜಕೀಯ ಸಿದ್ಧಾಂತವು ಎಲ್ಲ ಪ್ರಮುಖ ರಾಜಕೀಯ ಸಮಸ್ಯೆಗಳ ಪೂರ್ಣ ಚಿತ್ರವನ್ನು ನೀಡುವಲ್ಲಿ ಯಶಸ್ವಿಯಾಗಿವೆ ಅಂತ ಹೇಳ್ಬೋದು. ಲೆನಿನ್ ಏನು ಹೇಳ್ತಾರೆ ಅಂದರೆ ಸಮಗ್ರ ಕ್ರಾಂತಿಕಾರಿ ಸಿದ್ಧಾಂತವೇ ಇಲ್ಲದೇ ಇದ್ದರೆ ಆ ಕ್ರಾಂತಿಕಾರಿ ಸಂಘರ್ಷ ಅನ್ನುವಂಥದ್ದು ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತೇಳಿ. ಈಗ ಕಾರ್ಲ್ ಮಾರ್ಕ್ಸ್ ಅವರು ಇತಿಹಾಸದಲ್ಲಿ ಯಾವ ಥರ ಇರ್ಬೋದು, ಕಾರ್ಮಿಕರ ಹುಟ್ಟು ಅಂದರೆ ಈ ವರ್ಗ ಸಂಘರ್ಷ ಯಾವ ಥರ ಇರ್ಬೋದು ಅನ್ನೋದನ್ನು ಒಂದು ಕಲ್ಪನೆ ಆಧಾರದ ಮೇಲೇ ಅದನ್ನು ಒಂದು ರಚನೆ ಮಾಡ್ತಾ ಹೋಗ್ತಾರೆ, ಅವ್ರ ಸಿದ್ಧಾಂತವನ್ನು ರಚನೆ ಮಾಡ್ತಾರೆ. ಈಗ ನಿಮ್ಗೆ ಅರ್ಥ ಆಗ್ಬೋದು ಏನಂತಂದರೆ ಕಾರ್ಲ್ ಮಾರ್ಕ್ಸ್ ಅವರ ಸಿದ್ಧಾಂತವನ್ನು ಹೊರತುಪಡಿಸಿ ಈ ಜಗತ್ತಿನ ಒಂದು ಇತಿಹಾಸ ಒಂದು ಸಿದ್ಧಾಂತಗಳನ್ನು ನಾವು ಅಧ್ಯಯನ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಕಲ್ಪನೆಗಳು ನಮಗೆ ನಮ್ಮ ಈ ರಾಜಕೀಯ ವ್ಯವಸ್ಥೆಯ ಮೇಲೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುವಂಥ ಸಾಮರ್ಥ್ಯವನ್ನು ಹೊಂದಿವೆ. ರಾಜಕೀಯ ಸಿದ್ಧಾಂತವು ಒಂದು ಸೈದ್ಧಾಂತಿಕ ಚೌಕಟ್ಟನ್ನು ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಯಾವುದೇ ಒಂದು ಸಂಶೋಧನೆಯನ್ನು ಮಾಡಬೇಕಾದ್ರೆ ಅದಕ್ಕೆ ನಿರ್ದಿಷ್ಟವಾದ ಚೌಕಟ್ಟು ಅವಶ್ಯಕ. ಸಂಶೋಧಕನಿಗೆ ಮಾರ್ಗದರ್ಶಿಯಾದ ಒಂದು ಸೈದ್ಧಾಂತಿಕ ಚೌಕಟ್ಟಿದ್ದರೆ ಮಾಹಿತಿಯನ್ನು ಸರಿಯಾದ ಕ್ರಮದಲ್ಲಿ ಸಂಗ್ರಹಿಸಲು, ಅದನ್ನು ಹೊಂದಿಸಲು, ವಿಶ್ಲೇಷಣೆ ಮಾಡಲು ಸಹಕಾರಿಯಾಗುತ್ತೆ. ಒಂದು ವಸ್ತು ಕ್ರಮ ಅಥವಾ ಸರಿಯಾದ ಕ್ರಮ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಸಾಮಾನ್ಯೀಕರಣ ಮಾಡುವಂಥದ್ದು ನಿಜಕ್ಕೂ ಕೂಡ ಕಷ್ಟದ ಕೆಲಸ. ಇದರಿಂದಾಗಿ ಸಂಶೋಧನೆ ನಿರೀಕ್ಷೆ ಮಟ್ಟದಲ್ಲಿ ಇರಬೇಕು ಅಂತಂದರೆ ಅದಕ್ಕೆ ಒಂದು ಸೈದ್ಧಾಂತಿಕ ಚೌಕಟ್ಟು ಬೇಕು. ಆ ಸೈದ್ಧಾಂತಿಕ ಚೌಕಟ್ಟನ್ನು ಒದಗಿಸುವಂಥ ಕೆಲಸವನ್ನು ಈ ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಸಿದ್ಧಾಂತ ವಿವಿಧ ಸಂಶೋಧನೆಗಳನ್ನು ಹೋಲಿಕೆ ಮಾಡಲು ಒಂದು ನೆರವಾಗುತ್ತೆ. ಸಂಶೋಧಕರು ಸಾಮಾನ್ಯೀಕರಣ ಮತ್ತು ಅವರೇನು ಫಲಿತಾಂಶ ಪಡೆದಿರ್ತಾರಲ್ಲ ಅವುಗಳನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿರುವಂಥ ಒಳ್ಳೆಯ ಅಂಶಗಳನ್ನು ಗುರುತಿಸ್ಬೋದು. ಅದರ ಜೊತೆಗೇ ಕೆಲವು ನ್ಯೂನತೆಗಳು ಕೂಡ ಇದ್ದಂಥ ಸಂದರ್ಭದಲ್ಲಿ ಅವುಗಳನ್ನು ಕೂಡ ನಾವು ಗುರುತಿಸುವುದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದಂಥ ಸಂದರ್ಭದಲ್ಲಿ ಏನಂದರೆ ಸಂಶೋಧನಾ ಕ್ಷೇತ್ರದಲ್ಲಿ ಲೋಪ ಇದ್ದರೆ ಅದನ್ನು ಸರಿಪಡಿಸಿಕೊಂಡು ಯಾವುದು ಅದಕ್ಕೆ ಪರ್ಯಾಯವಾಗಿ ಆ ಲೋಪವಿದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಪರ್ಯಾಯವಾಗಿ ಯಾವುದು ಸರಿಯಾದ ಮಾರ್ಗ ಅನ್ನುವಂಥದ್ದನ್ನು ಕೂಡ ನಾವು ಪರೀಕ್ಷೆ ಮಾಡೋದಕ್ಕೆ ಸೈದ್ಧಾಂತಿಕ ಚೌಕಟ್ಟು ಸಹಾಯ ಮಾಡುತ್ತೆ. ಆ ಸೈದ್ಧಾಂತಿಕ ಚೌಕಟ್ಟನ್ನು ಒದಗಿಸುವಂಥ ಕೆಲಸವನ್ನು ರಾಜಕೀಯ ಸಿದ್ಧಾಂತ ಮಾಡುತ್ತೆ. ಇದಿಷ್ಟು ಏನಂತಂದರೆ ರಾಜಕೀಯ ಸಿದ್ಧಾಂತದ ಅರ್ಥ, ವ್ಯಾಖ್ಯೆಗಳು, ಸ್ವರೂಪ, ಮಹತ್ವ ಇವುಗಳನ್ನು ನಾವು ಈ ವಿಡಿಯೋದಲ್ಲಿ ಒಂದು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ಕೊನೆಯವರೆಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.